ಪ್ರಾನ್ ಗೀ ರೋಸ್ಟು ಅವರೇ ರೆಕಮೆಂಡ್ ಮಾಡಿ ಕೊಟ್ಟಿರೋಂಥ ಐಟಮು. ಹಾಕಿರೋಂಥ ಮಸಾಲ ಸ್ಟ್ರೈಟಾಗಿರುತ್ತಾ ಅದೇ ಮಜಾ ಕೊಡುತ್ತೆ. ನಾನೇ ಕೇಳೋಣ ಅಂದ್ಕೊಂಡು ಅವರೇ ತಂದು ಕೊಟ್ಬಿಟ್ಟು ತೊಗೊಂಡು ಟೇಸ್ಟ್ ಮಾಡಿ ಸರ್ ಅಂತ. ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಜಾಗ. ಹತ್ತತ್ರ 54 ವರ್ಷ ಆಗಿದೆ. ಫಸ್ಟು ಬಾಳೆ ಎಲೆಗೆ ನೀರು ಹಾಕ್ಕೊಂಡು ಫುಡ್ ಆರ್ಡರ್ ಮಾಡೋಣ. ಅಷ್ಟಿನ ನೀವೇ ಕೊಡ್ತಾ ಇದ್ದೀರಾ, ಅನ್ಲಿಮಿಟೆಡ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ತಿನ್ಬೇಕಾದ್ರೆ ಆ ತಿಕ್ಕ ಗ್ರೇವಿ ಈ ರೈಸಲ್ಲಿ ಅಂದ್ಕೊಂಡಿರುತ್ತಲ್ಲ ಅಲ್ಟಿಮೇಟು. ಇದರಲ್ಲಿ ಗೀ ರೋಸ್ಟಲ್ಲಿ ಏನಂದರೆ ಅವ್ರು ಹಾಕಿರೋಂಥ ಮಸಾಲ ಆ ಮ್ಯಾರಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ. ಮೀನು ಸಾಂಬಾರು ಅಂದರೆ ಇಷ್ಟು ಉಳಿದ್ರೇ ಮಜಾ. ಒಂದೊಂದು ಕಡೆ ಮೀನು ಸಾಂಬಾರು ತಿಂದಾಗ ಆ ಹುಳಿ ಗೊತ್ತಾಗಲ್ಲ. 5-6 ಮೀನು ಬಂದರೆ 100 ರೂಪಾಯಿ. 2, 4, 6, 7 ಪೀಸ್ ಬರುತ್ತೆ. ನೋಡೋಕ್ಕೆ ಟೆಂಪ್ಟಿಂಗ್ ಆಗಿದೆ. ಕೆಂಪು ಮಸಾಲ. ಆಹಾ, ಒಂದು ಬಾಂಗ್ಡ ಕೊಟ್ಬಿಡಿ ಸಾಕು, ಯಾಕಂದರೆ ಮೀನು ತಿಂದು ಓವರ್ಫ್ಲೋ ಆಗಿಬಿಟ್ಟಿದೆ ಅದಕ್ಕೆ. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಅಂದರೆ ಉಡುಪಿಯಿಂದ ಮಲ್ಪೆಗೆ ಹೋಗ್ಬೇಕಾದ್ರೆ ಕರಾವಳಿ ಜಂಕ್ಷನ್ ಒಂದು ಜಾಗದಲ್ಲಿ ಕಳೆದ 54 ವರ್ಷಗಳಿಂದ ಒಂದು ಮೀನು ಅಂಗಡಿ ಸಿಕ್ಕಾಬಟ್ಟೆ ಫೇಮಸ್ಸು. ಮೀನು ಅಂಗಡಿ ಅಂದರೆ ಮೀನು ಅಂಗಡಿ ಅಲ್ಲ, ಹೋಟೆಲ್ ಹೆಸರು ಏನಪ್ಪ ಅಂದರೆ ಹೋಟೆಲ್ ತಿಮ್ಮಪ್ಪ ಅಂತ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ. ಬಿಕಾಸ್ ಇವರ ಮೀನು ಊಟ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಜಸ್ಟ್ 40 ರೂಪಾಯಿಗೆ ಮೀನೂಟನ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇರೋ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ ಒಂದು 3:30-4 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾರೆ. ಮತ್ತು ಸಂಜೆ 6 ಗಂಟೆಯಿಂದ 9:30-10 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಿದ್ದಾರೆ. ಹೋಗೋಣ, ಓನರ ಮಾತಾಡ್ಸೋಣ, ಇವ್ರ ಜಾಗದ ಬಗ್ಗೆ ತಿಳ್ಕೊಂಡು ಇವ್ರು ಫುಡ್ಸ್ನ ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ತಿಮ್ಮಪ್ಪ ಹೋಟ್ಲಲ್ಲಿ ಒಂದೊಳ್ಳೆ ಮೀನೂಟ ಬ್ಯಾಟಿಂಗ್ ಮಾಡೋಣ. ಜಾಗಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಜಾಗ. ಹತ್ತತ್ರ 54 ವರ್ಷ ಆಗಿದೆ. ಫಸ್ಟು ಬಾಳೆ ಎಲೆಗೆ ನೀರು ಹಾಕ್ಕೊಂಡು ಫುಡ್ ಆರ್ಡರ್ ಮಾಡೋಣ. ಏನು ಐಟಮ್ ಇದೆ? ಬಾಂಗ್ಡೆ ಇದೆ, ಡಿಸ್ಕೋ ಇದೆ, ಮುರು ಇದೆ, ಸಿಲ್ವರ್ ಫಿಶ್ ಇದೆ, ಭೂತ ಇದೆ, ಕಾಣೆ ಇದೆ. ಆರ್ಡ್ರ್ ಅದೇ ಸರ್ ಇದು ನಮಗೊಂದು ಮೀಲ್ ಕೊಡಿ. ರೈಸ್ ಬನ್ನಿ ನಾರ್ಮಲ್ ಆರ್ಡರ್ ಮಾಡಬೇಕು. ಮೀಲ್ ಕೊಡಿ ನಮಗೆ. ಹಾಂ, ಅದ್ರ ಜೊತೆಗೆ ಬಾಂಗ್ಡೆ ಕೊಡಿ ಒಂದು, ಭೂತಾಯಿ ಒಂದು. ಹಾಂ, ಹಾಕಿ. ಅವರೇ ರೆಡಿ ಮಾಡ್ಬಿಟ್ರಾ? ನೀವೇ ತೊಗೊಂಬಿಟ್ರಾ? ಹಾಂ ಸರ್, ಒಂದು ಬಾಂಗ್ಡೆ ಕೊಟ್ಬಿಡಿ ಸರ್. ಇದ್ರ ಜೊತೆಗೆ ಸಾಕು. ಇದು ಪ್ರಾನ್ ಗೀ ರೋಸ್ಟು. ಇದು ಸಿಲ್ವರ್. ಓಕೆ, ಆಯಿಲ್ ಫ್ರೈ. ಅದೇ ರವಾ ಫ್ರೈ. ಒಂದು ಬಾಂಗ್ಡ ಕೊಟ್ಬಿಡಿ ಸಾಕು, ಯಾಕಂದರೆ ಮೀನು ತಿಂದು ಓವರ್ಫ್ಲೋ ಆಗಿಬಿಟ್ಟಿದೆ ಅದಕ್ಕೆ. ಒಂದು ತವಾ ಫ್ರೈ ಕೊಟ್ಬಿಡಿ. ಅಂಜಲ್ ತವಾ ಫ್ರೈ ಕೊಟ್ಟಿದ್ದಾರೆ. ಜೊತೆಗೆ ರೈಸ್, ಬಾಯ್ಲ್ಡ್ ರೈಸ್ ಹಾಕಿ. ಬಾಯ್ಲ್ಡ್ ರೈಸ್ ಸ್ವಲ್ಪ ಈ ಕಡೆ ಬಂದುಬಿಟ್ಟು ನೀವು ಕ್ಯಾಮ್ರಾಗೆ ಅಡ್ಡ ಬರ್ತೀರ. ಹಾಂ, ಇವಾಗ ಹಾಕಿ ಸರಿ ಹೋಗುತ್ತೆ. ರೈಸ್ 2 ಟೈಮ್ ಹಾಕ್ತೀರಾ? ಸ್ವಲ್ಪ. ಹಾಂ, ಸ್ವಲ್ಪ. ಹಾಂ, ಸಾಕು. ಹೆವಿ ಆಗೋಯ್ತು. ಫಿಶ್ ಗ್ರೇವಿ. ಇನ್ನು ಸ್ವಲ್ಪ. ಎಷ್ಟಿದು ಅಂಜಲ್ಲು? 220. ಓಕೆ. ಪ್ರಾನ್ ಗೀ ರೋಸ್ಟು 200. ಇದು ಸಿಲ್ವರ್ ಫ್ರೈ, ರವಾ ಫ್ರೈ 100. ಓಕೆ. ಎಸ್, ಏನೇನು ತೊಗೊಂಡಿದ್ದೀವಿ ಅಂತ ಹತ್ರನೇ ಬಂದುಬಿಡಿ. ಈ ಕಡೆ ಬಂದರೆ ಸಿಲ್ವರ್ ರವಾ ಫ್ರೈ, ಅದ್ರ ಪಕ್ಕದಲ್ಲೇ ಪ್ರಾನ್ ಗೀ ರೋಸ್ಟು ಅವರೇ ರೆಕಮೆಂಡ್ ಮಾಡಿ ಕೊಟ್ಟಿರೋಂಥ ಐಟಮು. ಈ ಕಡೆ ಬಂದರೆ ಮೀಲ್ ರೈಸ್ ಜೊತೆಗೆ ಒಂದು ಚಿಕ್ಕ ಒಂದು 3-4 ಪೀಸ್ ಇರುವಂಥ ಮೀನು ಸಾಂಬಾರನ್ನ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಪಲ್ಯ, ಆಸ್ ಯೂಶುವಲ್ ಪಲ್ಯ ಕೊಡ್ತಾರೆ. ಈ ಕಡೆ ಬಂದರೆ ಉಪ್ಪಿನಕಾಯಿ, ಆಮೇಲೆ ಅಂಜಲ್ ತವಾ ಫ್ರೈ ಕೊಟ್ಟಿದ್ದಾರೆ. ನೋಡಿ, ದೊಡ್ಡ ಪೀಸು. ಇದರ ಕಾಸ್ಟ್ ಬಂದು ಹತ್ತತ್ರ ಎಷ್ಟಿದೆ? ಅಂಜಲ್ 200 ರೂಪೀಸ್ ಇದೆ. ಫಸ್ಟ್ ನಾವು ಪ್ರಾನ್ ಗೀ ರೋಸ್ಟ್ ಹೋಗೋಣ. ನೋಡೋಕ್ಕೆ ಟೆಂಪ್ಟಿಂಗ್ ಆಗಿದೆ. ಕೆಂಪು ಮಸಾಲ. ಆಹಾ, ಸ್ಪೂನಿಗೆಲ್ಲ ಸೈಡ್ಗಿಟ್ಟು ಜಸ್ಟು ಹಾಗೇ ತಗೊಂಡು. ಇದರಲ್ಲಿ ಗೀ ರೋಸ್ಟಲ್ಲಿ ಏನಂದರೆ ಅವ್ರು ಹಾಕಿರೋಂಥ ಮಸಾಲ ಆ ಮ್ಯಾರಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಆಯಿಲಿ ಆಗಿದೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರಲ್ಲ, ತಿನ್ನೋಣ. ಮಸಾಲ ಜಾಸ್ತಿ ಹಾಕಿರ್ತಾರೆ. ಅವನು ಒಮ್ಮೆನ್ಸಿನ ಘಾಟು ಆಂಧ್ರ ಬೈಟ್ ಬಾಯಿದ ತಕ್ಷಣ ಪಟ್ಟಂತ ಪಡೆಯುತ್ತಾ. ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ರೆ ಫ್ರೈ ಮಾಡಿರ್ತಾರಲ್ಲ ಮಸಾಲ, ಎಸೆನ್ಸು ನೆಕ್ಸ್ಟ್ ಲೆವೆಲ್ ಇದೆ. ತಿನ್ಬೇಕಾದ್ರೆ ಲೈಟಾಗಿ ಆ ಮಸಾಲ ಪ್ರಾನ್ ಜೊತೆ ಸಿಗ್ತಾಯಿದ್ರೆ ಅಲ್ಟಿಮೇಟು ಬೆಸ್ಟ್ ಆಗಿದೆ. ಇನ್ನೊಂದು ಪೀಸ್ ತಿನ್ನೋಣ. ಹೌದಾ, ಬೆಸ್ಟ್ ಆಗಿದೆ. ಚಿಕನ್ ಕೂಡ ಟ್ರೈ ಮಾಡಿ.
ಈ ಏರಿಯಾಗೆ ಬಂದಾಗ ಚಿಕನ್ ಗೀ ರೋಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ, ಅದನ್ನು ಕೂಡ ಟ್ರೈ ಮಾಡಿ. ನೆಕ್ಸ್ಟು ಸಿಲ್ವರ್ ರವಾ ಫ್ರೈ, ಒಂದು 5-6 ಮೀನು ಬಂದರೆ 100 ರೂಪಾಯಿ, 2, 4, 6, 7 ಪೀಸ್ ಬರುತ್ತೆ. ಪುಟಾಣಿ ಮೀನು. ಈ ಟ್ರಿಪ್ಪಲ್ಲಂತೂ ರವಾ ಫ್ರೈ ಅಂದರೆ ನಂಗೆ ತುಂಬ ಇಷ್ಟ ಆಗೋಯಿತು. ನಾನೇ ಕೇಳೋಣ ಅಂದ್ಕೊಂಡೆ, ಅವರೇ ತಂದುಕೊಟ್ಬಿಟ್ಟು ತೊಗೊಂಡು ಟೇಸ್ಟ್ ಮಾಡಿ ಸರ್ ಅಂತ. ಆರ್ಡರ್ ಮಾಡೋಕ್ಕೆ ಮುಂಚೆನೇ ಈ ಒಂದು ಹೋಟೆಲೇ ಫಸ್ಟ್ ಟೈಮ್ ತಂದುಕೊಟ್ರು ಅಂತ ಹೇಳ್ಬೋದು. ತಿನ್ನೋಣ. ಫ್ರೆಶ್ ಮೀಟು ಪಕ್ಕದಲ್ಲೇ ಸಿಗಿರೋದ್ರಿಂದ ಡೈಲಿ ಫ್ರೆಶ್ ಮೀಟ್ ಸಿಕ್ಬಿಡುತ್ತೆ. ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಔಟ್ರ್ ಲೇಯರು ಚೆನ್ನಾಗಿ ರವಾ ಇಂಥ ಮಸಾಲೆಯಿಂದ ಚೆನ್ನಾಗಿ ಇದಾಗಿರುತ್ತೆ, ಆಯಿಲಲ್ಲಿ ಫ್ರೈ ಆಗಿರುತ್ತೆ, ಕರುಮ್ ಸಿಗ್ತಾ ಇರುತ್ತೆ. ಒಳಗಡೆ ಇರುವಂಥ ಆ ಫ್ಲೆಶ್ಶು, ಆ ಮೀಟ್ ಇದೆಯಲ್ಲ, ಮತ್ತೆ ತಿನ್ನಬೇಕಾದ್ರೆ ಮಜವಾಗಿದೆ. ಒಂದೊಳ್ಳೆ ಮ್ಯಾರಿನೇಷನು, ಒಂದೊಳ್ಳೆ ಮಸಾಲ ಜೊತೆ ಒಂದೊಳ್ಳೆ ಆ ತಿನ್ ಲೇಯರ್ ಇರೋಂಥ ರವಾ ಬೆಸ್ಟಾಗಿದೆ. ನೆಕ್ಸ್ಟು ಮೀಲ್ಗೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸತೀಶ್ ಅಂತ. ಹೋಟೆಲ್ ತಿಮ್ಮಪ್ಪ ಯಾವಾಗ ಶುರುವಾಗಿದ್ದು ಸರ್? 1969. ಹತ್ತತ್ರ ಎಷ್ಟು ವರ್ಷ ಆಗಿರ್ಬೋದು? 54 ಇಯರ್ಸ್. ಯಾರು ಶುರು ಮಾಡಿದ್ದು? ನಮ್ಮ ತಂದೆ ಮತ್ತು ತಾಯಿ ಹೋಗ್ತಾ ಇದ್ರು. ತಂದೆ ಮತ್ತು ತಾಯಿ ಇದೇ ಜಾಗದಲ್ಲಿ ಮಾಡ್ತಾ ಇದ್ದ? ಇದೇ ಜಾಗ. ಓಕೆ, ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಮೊದಲು ಯಾವ ಥರ ಇತ್ತು? ಮೊದಲು ಖಾಲಿ ಇಷ್ಟೇ ಚಿಕ್ಕದಿತ್ತು. ಮೂರು ಟೇಬಲಿಂದ ಸ್ಟಾರ್ಟ್ ಆದವು. 3 ಟೇಬಲಿಂದ. ಓಕೆ. ಊಟಕ್ಕೆ 60 ಪೈಸೆ. ಊಟಕ್ಕೆ 60 ಪೈಸೆ ಇತ್ತು. ಊಟಕ್ಕೆ 60 ಪೈಸೆ ಇತ್ತು. 60 ಪೈಸೆ. ಇವತ್ತು ಒಂದು ಊಟಕ್ಕೆ ಎಷ್ಟಿದೆ? 40 ರೂಪಾಯಿ. 40 ರೂಪಾಯಿ ಇದೆ. ಅನ್ಲಿಮಿಟೆಡ್ ಮೀಲಾ? ಅನ್ಲಿಮಿಟೆಡ್ ಅಲ್ಲ, ಎಕ್ಸ್ಟ್ರಾ ರೈಸ್ಗೆ ಚಾರ್ಜ್ ಇಲ್ಲ. ಎಕ್ಸ್ಟ್ರಾ ಇಸ್ಕೊಂಡ್ರೆ ಚಾರ್ಜ್ ಎಷ್ಟಾಗುತ್ತೆ ಅನ್ಲಿಮಿಟೆಡ್ ಮೀಲು? ಅನ್ಲಿಮಿಟೆಡ್ ಮೀಲ್ಸ್ ಅಂತಲ್ಲ, ನಾವು ಫಸ್ಟ್ ಟೈಮ್ ಒಮ್ಮೆ ಹಾಕ್ತೇವೆ, ಮತ್ತೆ ತಿರ್ಗಿ ಒಮ್ಮೆ ಎಕ್ಸ್ಟ್ರಾ ರೈಸ್ ಹಾಕ್ತೇವೆ. ಅದು ನಿಮಗೆ ಸಾಕಾಗ್ತದೆ. ಓಕೆ, ಜಾಸ್ತಿನೇ ನೀವೇ ಕೊಡ್ತಾ ಇದ್ದೀರಾ, ಅನ್ಲಿಮಿಟೆಡ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅದು ಬಿಟ್ಟರೆ ಏನೇನು ಸಿಗುತ್ತೆ ಸರ್ ಮೀನಲ್ಲಿ? ರವಾ ಫ್ರೈ ಉಂಟು. ಓಕೆ. ಮಸಾಲ ಫ್ರೈ ಉಂಟು, ಗೀ ರೋಸ್ಟ್ ಉಂಟು. ಓಕೆ, ಗೀ ರೋಸ್ಟ್ ಕೂಡ ಸಿಗುತ್ತೆ. ತವಾ ಫ್ರೈಯಲ್ಲಿ ಯಾವ ಥರ ಮೀನು ಸಿಗುತ್ತೆ? ಎಲ್ಲ ಅಂದರೆ ಇಲ್ಲಿ ಸಮುದ್ರ ಮೀನು ಜಾಸ್ತಿ ಆಗಿ ಮೇನ್ ಆಗಿ ಯಾವ್ದು ಸಿಗುತ್ತೆ? ಬಂಗಡ, ಡಿಸ್ಕೋ, ಮೀನು, ಅಂಜಲು, ಪಾಂಪ್ಲೆಟ್, ಕಾಣೆ. ಓಕೆ. ಕಾಣೆ ಆ್ಯಕ್ಚುಲಿ ಹೊಳೆ ಮೀನು, ಅದು ಹೊಳೆ ಮೀನು. ಹೌದು. ಓಕೆ. ಎಲ್ಲ ಫ್ರೆಶ್ ಆಗಿ ಸಿಗ್ತದೆ. ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ರವಾ ಫ್ರೈ ಯಾವ್ದು ಸಿಗುತ್ತೆ? ತವಾ ಫ್ರೈ ಯಾವ್ದು ಸಿಗುತ್ತೆ? ಯಾವ ಮೀನು ರವಾ ಫ್ರೈ ಮಾಡ್ಬೋದು, ಯಾವ ಮೀನು ತವಾ ಫ್ರೈ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಓಕೆ. ಪ್ರಾನ್ ಗೀ ರೋಸ್ಟು, ಚಿಕನ್ ಗೀ ರೋಸ್ಟು? ಪ್ರಾನ್ಸ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್. ಸುಕ್ಕದಲ್ಲಿ ಯಾವ್ದು ಸಿಗುತ್ತೆ? ಚಿಕನ್ ಸುಕ್ಕ ಉಂಟು. ಓಕೆ. ಪ್ರಾನ್ ಸುಕ್ಕ ಉಂಟು. ಮರವಾಯಿ ಸುಕ್ಕ? ಮರವಾಯಿ ಮಾಡೋದಿಲ್ಲ ನಾವು. ಮರವಾಯಿ ಮಾಡೋದಿಲ್ಲ. ಸ್ಕ್ವಿಡ್ ಉಂಟು, ಬಂಡಸ್. ಬಂಡಸ್. ಓಕೆ. ಇದರ ಟೈಮಿಂಗ್ಸು ಸರ್? ನಮ್ಮದು 12 to 4. ಆಫ್ಟರ್ನೂನ್ 12 to 4. ಓಕೆ. ನೈಟ್ 7 to 10. 7 to 10. ರಜೆ ಯಾವುದು ಇಲ್ವಾ? ರಜೆ ಹಬ್ಬ ಚೌತಿಗೆ ಮತ್ತು ದೀಪಾವಳಿಗೆ ರಜೆ. ದೀಪಾವಳಿ ಮತ್ತು ಚೌತಿಗೆ ಮಾತ್ರ, ಮಿಕ್ಕಿದ ಸಂಡೇ ಗಂಟೆ ಎಲ್ಲ ರಜೆ? ಯಾವುದು ರಜೆ ಇಲ್ಲ. ಓಕೆ. ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಲೊಕೇಶನ್? ಇದು ನಮ್ಮದು ಕರಾವಳಿ ಜಂಕ್ಷನ್, ಉಡುಪಿಯಲ್ಲಿ ಕರಾವಳಿ ಜಂಕ್ಷನ್ ಅಂತ, ಮಲ್ಪೆ ರೋಡಲ್ಲಿ. ಕರಾವಳಿ ಜಂಕ್ಷನ್, ಮಲ್ಪೆ ರೋಡ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಇಲ್ಲಿ ಅನ್ಲಿಮಿಟೆಡ್ ಮೀಲ್ ಅಲ್ಲ, 40 ರೂಪೀಸ್ಗೆ ಮೀಲ್ ಕೊಡ್ತಾರೆ. 2 ಟೈಮ್ ಹಾಕ್ತಾರಂತೆ, ಅದೇ ಸಫಿಷಿಯೆಂಟ್ ಆಗಿರುತ್ತೆ ಸರ್ ಅಂತ ಹೇಳಿದರು. ತಿಕ್ಕಾಗಿರೋಂಥ ಮೀನು ಸಾಂಬಾರು, ಟೊಮೊಟೊ ಕೂಡ ಹಾಕಿದ್ದಾರೆ. ನಿಮಗೆ ಸ್ವಲ್ಪ ತೊಗೊಂಡು ಬಾಯ್ಲ್ಡ್ ರೈಸ್ ಜೊತೆಗೆ ಟ್ರೈ ಮಾಡ್ಬೋದು. ನಿಮ್ಗೆ ವೈಟ್ ರೈಸ್ ಕೂಡ ಸಿಗುತ್ತೆ. ತಿನ್ನೋಣ. ಹುಳಿ ಮೀನು ಸಾಂಬಾರು ಅಂದರೆ ಇಷ್ಟು ಹುಳಿ ಇದ್ರೇ ಮಜಾ. ಒಂದೊಂದು ಕಡೆ ಮೀನು ಸಾಂಬಾರು ತಿಂದಾಗ ಆ ಹುಳಿ ಗೊತ್ತಾಗಲ್ಲ, ಜಸ್ಟ್ ಆ ಮೀನು ಫ್ಲೇವರ್ ಇರುತ್ತೆ ಅಷ್ಟೇ. ಇಲ್ಲಿ ಹುಳಿ ಬ್ಯಾಲೆನ್ಸ್ಡ್ ಆಗಿದೆ, ಆ ಮಸಾಲ ಕೂಡ ಬ್ಯಾಲೆನ್ಸ್ಡ್ ಆಗಿದೆ. ತಿನ್ನಬೇಕಾದ್ರೆ ಆ ತಿಕ್ಕ ಗ್ರೇವಿ ಈ ರೈಸಲ್ಲಿ ಅಂಟ್ಕೊಂಡಿರುತ್ತಲ್ಲ, ಅಲ್ಟಿಮೇಟು. ನಾರ್ಮಲ್ ವೈಟ್ ರೈಸ್ ತಿಂದ್ರೂ ಇನ್ನೂ ಸಖತ್ತಾಗಿರುತ್ತೆ. ಬೆಸ್ಟಾಗಿದೆ. ಬಿಸಿ ಒಳ್ಳೆ ರೈಸು, ಒಳ್ಳೆ ಸಾಂಬಾರು ತಿಂತಾಯಿದ್ರೆ ಅಲ್ಟಿಮೇಟು. ಸ್ವಲ್ಪ ಪ್ರಾನ್ ಗೀ ರೋಸ್ಟ್ ಹಾಕೋಣ. ಹಂಗೆ ಸ್ವಲ್ಪ ಮಸಾಲ, ಹಂಗೆ ಒಂದು ಪ್ರಾನ್ ಹಾಕ್ಕೊಂಡು ಇದು ಸೂಪರಾಗಿರುತ್ತೆ. ಈ ಥರ ಟ್ರೈ ಮಾಡಿದ್ರೆ ಒಂದು ಬೈಟು. ಮಸಾಲ ಡಾಮಿನೇಷನ್ ಇದೆ. ಇದು ಗೀ ರೋಸ್ಟ್ ಏನೋ ನೀವು ಹಾಕ್ಕೊಂಡ್ರೆ ಆ ಮೀನು ಸಾಂಬಾರಿನಂತ ಹುಳಿ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನಿಮಗೆ ಆ ಗೀ ರೋಸ್ಟ್ ಏನು ಫ್ಲೇವರ್ ಇದೆಯಲ್ಲ, ಅದು ಜಾಸ್ತಿ ಗೊತ್ತಾಗ್ತಾ ಹೋಗುತ್ತೆ. ನಿಜ ಚೆನ್ನಾಗಿದೆ. 40 ರೂಪಾಯಿಗೆ ಮೀಲ್ ವರ್ತು. ನೆಕ್ಸ್ಟು ಅಂಜಲ್ ತವಾ ಫ್ರೈ, ದೊಡ್ಡ ಪೀಸು. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಬ್ರೇಕ್ ಮಾಡಿಬಿಟ್ಟಿದ್ದೀನಿ. ಇವನೇನು ಚೀಟ್ ಮಾಡ್ತೇನೆ ಅಂದ್ಕೊಂಬಿಡಿ. ಸಿಕ್ಕಾಬಟ್ಟೆ ಆಯಿಲ್ ಹಾಕಿರ್ತಾರಲ್ಲ, ಕೊಬ್ಬರಿ ಎಣ್ಣೆ, ಆ ಫ್ಲೇವರ್ ಗೊತ್ತಾಗುತ್ತೆ. ಜಾಸ್ತಿ ಮಸಾಲ ಅನಿಸಲ್ಲ. ಒಂದು 2-3 ಹೋಟ್ಲಲ್ಲಿ ಟ್ರೈ ಮಾಡಿದ್ದೀನಿ, ನಾರಾಯಣಲ್ಲ. ಸಿಕ್ಕಾಬಟ್ಟೆ ಮಸಾಲೆ ಇರುತ್ತೆ. ಅದಾದಮೇಲೆ ಅದಕ್ಕೆ ಲೈಟಾಗಿ
ಮೇಲ್ಗಡೆ ಕೂಡ ಮಸಾಲ ಫ್ರೈ ಆಗಿರೋಂಥ ಮಸಾಲ ಹಾಕ್ಕೊಡ್ತಾರೆ. ಇದು ತಿನ್ನೋಣ, ಲೆಸ್ ಮಸಾಲ ತಿನ್ನೋಣ. ನಿಮ್ಗೆ ಜಾಸ್ತಿ ಮಸಾಲ ಅನ್ಸಲ್ಲ, ಹಾಕಿರೋಂಥ ಮಸಾಲ ಸ್ಟ್ರೈಟಾಗಿರುತ್ತಲ್ಲ ಅದೇ ಮಜಾ ಕೊಡುತ್ತೆ. ಆ ಫ್ರೆಶ್ ಅಂತೂ ಬಾಯಿಗೆ ಸಿಕ್ಕಾಗಂತೂ ಅಲ್ಟಿಮೇಟು. ಯಾಕಂದರೆ ಆ ಮಸಾಲ ಮ್ಯಾರಿನೇಷನ್ ಇದೆಯಲ್ಲ ಒಳಗಡೆ ಇಳಿದಿರುತ್ತೆ, ಮೇಲ್ಗಡೆ ಔಟರ್ ಲೇಯರ್ ಚಿಕ್ಕ ತಿನ್ನು ಲೇಯರ್ ರೋಸ್ಟ್ ಆಗಿರುತ್ತಲ್ಲ ಆ ರೋಸ್ಟೆಡ್ ಫ್ಲೇವರ್ ಜೊತೆಗೆ ಒಳ್ಳೆ ಅದ್ಭುತವಾಗಿದೆ. ಬೆಸ್ಟು. ಈ ಕಡೆ ಬಂದರೆ ಇದು ಮಸ್ಟ್ ಟ್ರೈ ಮಾಡಿ, ಗೀ ರೋಸ್ಟು ಅದು ಕೂಡ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಮಸಾಲ ಹಾಕ್ಕೊಟ್ಟಿರ್ತಾರೆ, ರೈಸ್ ಜೊತೆ ಸೇರ್ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ಓನರ್ ಹೇಳಿದಷ್ಟೇ ನಮ್ಮಲ್ಲಿ ಗೀ ರೋಸ್ಟ್ ಚೆನ್ನಾಗಿರುತ್ತೆ ಸರ್, ಜೊತೆಗೆ ಈ ಅಂಜಲ್ ತವಾ ಫ್ರೈ ಕೂಡ ತುಂಬ ಚೆನ್ನಾಗಿರುತ್ತೆ. ಫಿಶ್ ವೆರೈಟಿ ಎಲ್ಲ ಎಲ್ಲನೂ ಸೂಪರಾಗಿರುತ್ತೆ. ಅದರಲ್ಲೂ ಕೂಡ ಅಂಜಲ್ ತವಾ ಫ್ರೈ ತುಂಬ ಜನ ಇಷ್ಟಪಡ್ತಾರೆ ಅಂತ ಹೇಳಿದರು. ಹಾಗೆ ಸ್ವಲ್ಪ ಫಿಶ್ಶು ತೊಗೊಂಡು ರೈಸ್ ಜೊತೆಗೆ ಒಂದು ಚಿಕ್ಕ ಬೈಟು. ಎಷ್ಟಾಗಿದೆ? ಒಂದು ಹೋಟ್ಲ್ ಬಗ್ಗೆ ಹೇಳಿದ್ರೆ 54 ವರ್ಷ ಆಗಿದೆ. ಇದು ಕರಾವಳಿ ಜಂಕ್ಷನ್ನು ಮಲ್ಪೆ ಮೇನ್ ರೋಡಲ್ಲಿರುವಂಥ ಒಂದು ರೆಸ್ಟೋರೆಂಟು. ಮೊದಲೇ 54 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ತಿಮ್ಮಪ್ಪ ಹೋಟೆಲ್ ಅಂತ ಹೇಳಿದ್ರೆ ಫಿಶ್ಗೆ ಫೇಮಸ್ಸು. ನೀವೇನಾದರೂ ಉಡುಪಿ ಕಡೆ ಬಂದರೆ ಅಥವಾ ಮಲ್ಪೆ ಬೀಚ್ ನೋಡೋಕ್ಕೆ ಏನಾದ್ರು ಬಂದರೆ ಫ್ಯಾಮಿಲಿ ಜೊತೆ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ನಿಜ ಇಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಬೆಸ್ಟ್ ಆಗಿರೋಂಥ ಜಾಗ, ಬೆಸ್ಟ್ ಆಗಿರೋಂಥ ಸ್ಪಾಟು, ಒಳ್ಳೆ ವ್ಯೂ ನೋಡಿಕೊಂಡು ಒಂದೊಳ್ಳೆ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಡ್ಬೋದು. ನಾನು ಕೂಡ ಹೊರಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.